ಆ, ನಮ್ಮ ಈ ಜ್ಯೋತಿಷ್ ಮಾರ್ಗದರ್ಶನ ವಿಡಿಯೋ ಸೀರೀಸ್ಗೆ ನಿಮಗೆ ಸ್ವಾಗತ. ಈ ದಿವ್ಯಾಸ್ತಿಕ್ ಚಾನೆಲ್ನಾಗ ನಾವು ಸರಳ ಮತ್ತು ಅಗದಿ ಸಿಂಪಲ್ ಆಗಿ ಜ್ಯೋತಿಷ್ ಅಂದ್ರೆ ಏನಂತ ಹೇಳಿ ತಿಳ್ಕೊಳ್ಳೋಣ. ನಮ್ ಜೊತೆ ಸಾಗರ್ ಗುರುಜಿ ಅವರಿದ್ದಾರೆ. ಸರ್ ನಮಸ್ಕಾರ ರೀ. ನಮಸ್ಕಾರ. ಈ ನಿಮ್ಗೆ ಗೊತ್ತಿರೋ ಸರ್ ಈ ದಿವ್ಯಾಸ್ತಿಕ್ ಅಂತ ಹೇಳಿ ಒಂದು ನಮ್ದು ಮಂತ್ರದ್ದು ಶ್ಲೋಕದ್ದು ಚಾನಲ್ ಅದ. ಸೊ ಅದ ಈ ಚಾನಲ್ನಾಗ ನಾವು ಒಂದೇನಪ್ಪಾ ಅಂದ್ರೆ ಜ್ಯೋತಿಷದ್ದು ಸಿಂಪಲ್ ಆಗಿ ಎಲ್ಲಾರ್ಗು ಅರ್ಥ ಆಗುವಂಗ, ಯಾಕಂದ್ರೆ ಈಗ ನಿಮಗ್ ಬರ್ತದ ಜ್ಯೋತಿಷ್ ಅಂದ್ರೆ ಬಹಳ ಮಂದಿ ಹಿಂಗ ಅಗದಿ ಈಗ ಬಹಳ ಇದು ಆಗಿರ್ತದ ಸರ್, ಕಮರ್ಷಿಯಲ್ ಆಗಿರ್ತದೆ. ಸೊ ಅದನ್ನ ನೀವು ಸಿಂಪಲ್ ಆಗಿ ವೀಕ್ಷಕರಿಗೆ ಹೇಳ್ಕೊಡ್ತೀರಿ, ಮತ್ತ ಅದರಿಂದ ವೀಕ್ಷಕರ ಸ್ವಲ್ಪ ಫಾಯ್ದಾ ತಗೋತಾರ ಅನ್ನೋದು ಒಂದು ಸಣ್ಣ ಆಶೆಯಿಂದ ಇದು ಪ್ರಯತ್ನ ಮಾಡ್ಲಿಕ್ಕತ್ತದ. ಸರ್ ಅದ ಸ್ವಲ್ಪ ಇದ್ರ ಬಗ್ಗೆ ಇಂಟ್ರೊಡಕ್ಷನ್ ಹೇಳಿ ಇವತ್ತಿಂದ ಸ್ಟಾರ್ಟ್ ಮಾಡೋಣ ಅಂತ ಹೇಳಿ. ಖಂಡಿತ ಸರ್. ಶ್ರೀ ಗುರುಭ್ಯೋ ನಮಃ. ಶ್ರೀ ಗುರುದೇವ ದತ್ತ. ಈಗ ಏನಾಗ್ಬಿಟ್ಟದ, ಜ್ಯೋತಿಷ್ಯ ಅಂತ ಅಂದ ಕೂಡಲೇ ಎಲ್ಲರೂ ಜ್ಯೋತಿಷ್ಯನ್ ಕಲಿಬೇಕು, ಎಲ್ಲರೂ ಜ್ಯೋತಿಷ್ಯ ಅಂತ ತಿಳ್ಕೊಬೇಕು, ಎಲ್ಲರೂ ಅದನ್ನ ಅಳವಡಿಸ್ಕೋಬೇಕು ಅಂತ ಬಹಳ ಪ್ರಯತ್ನ ಪಡ್ಲಿ. ಬಟ್ ಸಮಸ್ಯೆ ಏನಂತಂದ್ರ ಪ್ರಾಪರ್ ಗೈಡೆನ್ಸ್ ಸಿಗದೆ ಇರೋದೇ ಇದಕ್ ಸಮಸ್ಯೆ ಇದೆ. ಕರೆಕ್ಟ್. ಸೊ ಫಸ್ಟ್ ಜನ ಅರ್ಥ ಮಾಡ್ಕೋಬೇಕು ಏನಂತಂದ್ರ ಜ್ಯೋತಿಷ್ಯ ಅಂದ್ರೆ ಏನು, ಅದಕ್ಕೆ ಹೆಸರು ಜ್ಯೋತಿಷ್ಯ ಅಂತ ಯಾಕೆ ಬಂತು. ಬರೋबर. ಸೊ ಅಲ್ಲಿಂದ ಸ್ಟಾರ್ಟ್ ಆಗ್ತದೆ ಅಷ್ಟೇ. ಓಕೆ. ಜ್ಯೋತಿಷ್ಯವನ್ನ ನೀವು ವಿಂಗಡಣೆ ಮಾಡಿದಾಗ ಜ್ಯೋತಿ ಪ್ಲಸ್ ಈಶ. ಈಗ ನಿಮಗ್ ಗೊತ್ತದ ಜ್ಯೋತಿ ಅಂದ್ರೆ ಏನು? ದೀಪ. ಬರೋबर. ಈಶ ಅಂದ್ರೆ ಯಾರು? ಈಶ್ವರ. ಬರೋबर. ಸೊ ಆ ಈಶ್ವರನ ಹತ್ತಿರ ಇರುವ ಜ್ಯೋತಿಯನ್ನ ಅಥವಾ ನಮ್ಮ ಪ್ರಾಬ್ಲಮ್ ಏನ್ ಬಂದಿರ್ತಾವಲ್ಲ ಆ ಜ್ಯೋತಿಯ ಮುಖಾಂತರ ಸೊಲ್ಯೂಷನ್ ಹುಡ್ಕೋದನ್ನ ಜ್ಯೋತಿಷ್. ಓಕೆ. ಸೊ ಈ ಜ್ಯೋತಿಷ ಎಲ್ಲಿಂದ ಸ್ಟಾರ್ಟ್ ಮಾಡ್ಬೇಕನ್ನೋದು ಪ್ರಶ್ನೆ ಬರ್ತದೆ. ಬರೋबर. ಹೌದ್ರಿ. ಸೊ ಎಲ್ಲಾರು ಬರೀ 9 ಗ್ರಹ ಸ್ಟಡಿ ಮಾಡಿದ್ವಿ, 12 ಮನಿ ಸ್ಟಡಿ ಮಾಡಿದ್ವಿ, ನಾನು ಜ್ಯೋತಿಷ್ಯ ಕಲಿತೆ, ನಾನು ಜ್ಯೋತಿಷ್ಯ ಆದ್ರೆ. ಬರೋबर. ಒಂದು ಮಟ್ಟಿಗೆ ಅದು 1% ಸ್ಟಡಿ ಆಯ್ತು. ಬರೋबर. ಬಟ್ ವಾಟ್ ಅಬೌಟ್ ಅದರ್ 99%? ಎಕ್ಸಾಕ್ಟ್ಲಿ. ಸೊ ನಾವ್ ಯಾವಾಗ ಒಂದು ಜ್ಯೋತಿಷ್ಯವನ್ನ ಸ್ಟಾರ್ಟ್ ಮಾಡ್ಬೇಕಂತ ಅನ್ಕೋತೀವಲ್ಲ, ಸೊ ನಮಗ ಒಂದು ಬೇಸಿಕ್ ಪಂಚಾಂಗದಿಂದ ಸ್ಟಡಿ ಸ್ಟಾರ್ಟ್ ಆಗ್ತದೆ. ಓಕೆ. ಪಂಚಾಂಗ ಅಂದ್ರೆ ಮತ್ತೆ ಡಿವೈಡ್ ಮಾಡ್ರಿ, ಪಂಚ ಅಂಗ ಈಕ್ವಲ್ ಟು ಪಂಚಾಂಗ. ಬರೋबर. ಓಕೆ. ಸೊ ಪಂಚಾಂಗ ಯಾವುದು? ತಿಥಿ, ನಕ್ಷತ್ರ, ಯೋಗ, ಕರ್ಣ, ವಾರ, ಈ 5 ಕೂಡಿದಾಗ ಆಗೋದ ಪಂಚಾಂಗ. ಪಂಚಾಂಗ. ಓಕೆ. ಸೊ ಯಾವುದೇ ವ್ಯಕ್ತಿ ಹುಟ್ಲಿ ಅಥವಾ ಯಾವುದೇ ವ್ಯಕ್ತಿ ಸಾಯಿ, ಈ 5 ಕನ್ಸಿಡರ್ ಆಗೋದು. ಕನ್ಸಿಡರ್. ಸೊ ಅಲ್ಲಿಂದ ಸ್ಟಾರ್ಟ್ ಆಗ್ತದೆ ಜ್ಯೋತಿಷ್ಯ. ಮುಂದಿನ ದಿನದಾಗ ಒಂದೊಂದಾಗಿ ನಾವು ಅದನ್ನ ನೋಡ್ತಾ ಹೋಗೋಣ ಅಂತ. ಸೊ ಜನರಿಗೆ ಖಂಡಿತವಾಗಿ ಇದ್ರ ಬಗ್ಗೆ ಮಾಹಿತಿ ಕೊಡೋಣ. ಥ್ಯಾಂಕ್ ಯು ಸರ್. ಇದ ಒಂದು ಪಾಸಿಟಿವ್ ನೋಟ್ ಇಂದ ನಮ್ ಈ ಸೀರೀಸ್ ಸ್ಟಾರ್ಟ್ ಮಾಡೋಣಂತ. ಸೊ ಎಲ್ಲಾ ವೀಕ್ಷಕರು ಪ್ಲೀಸ್ ಸ್ಟೇ ಟ್ಯೂನ್ ಫಾರ್ ಅಪ್ಕಮಿಂಗ್ ನಾಲೆಜಬಲ್ ವಿಡಿಯೋಸ್ ರಿಗಾರ್ಡಿಂಗ್ ಅಸ್ಟ್ರಾಲಜಿ. ಥ್ಯಾಂಕ್ ಯು.